ನಮಸ್ಕಾರ ಗೆಳೆಯಂದರೆ, ಇವತ್ತಿನ ಟಾಪಿಕಲ್ಲಿ ಕಂಡಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್ಲರ್ ವಾಟರ್ ಟ್ರೀಟ್ಮೆಂಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿರುವ ಕಂಡಕ್ಟಿವಿಟಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು, DM ಪ್ಲ್ಯಾಂಟು, ಬಾಯ್ಲರ್ ಆಪರೇಷನ್ ರಿಲೇಟೆಡ್ ಎಂಪ್ಲಾಯೀಸ್ಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ವಿಡಿಯೋ ಕೊನೆಯವರೆಗೂ ನೀವು ನೋಡಿದರೆ ನಿಮಗೆ ಕಂಡಕ್ಟಿವಿಟಿ ಅಂದರೆ ಏನು, TDS ಜೊತೆ ಈ ರಿಲೇಷನ್ಶಿಪ್ ಏನಿರುತ್ತೆ, ಆಮೇಲೆ ಕಂಡಕ್ಟಿವಿಟಿ ಯಾವ್ಯಾವ ಟೈಪ್ಸ್ ಬರುತ್ತೆ, ಬಾಯ್ಲರ್ನಲ್ಲಿ ಇದರ ಇಂಪಾರ್ಟೆನ್ಸ್ ಏನು, ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಮೇನ್ ಇಂಪಾರ್ಟೆಂಟು ಕಂಡಕ್ಟಿವಿಟಿ ಅಂತಂದರೆ ಏನು ಅಂತೇಳಿ ನೀವು ಫಸ್ಟ್ ತಿಳ್ಕೊಳ್ಬೇಕು. ಏನಿದು ಕಂಡಕ್ಟಿವಿಟಿ ಅಂತಂದರೆ, ವಾಟರ್ ಒಳಗಡೆ ಇರುವ ಅಯಾನ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುವ ಎಬಿಲಿಟಿ ಅನ್ನು ಕಂಡಕ್ಟಿವಿಟಿ ಅಂತ ಕರೀತಾರೆ. ಏನಿದು ಅಯಾನ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುವ ಎಬಿಲಿಟಿ ಅಂದರೆ, ಸಿಂಪಲಾಗಿ ಎಕ್ಸ್ಪ್ಲೇನ್ ನೋಡಿ. ಪ್ಯೂರ್ ವಾಟರ್ನ ನೀವು ತೊಗೊಂಡ್ರಿ ಅಂತ ಅಂದ್ಕೊಳ್ರಿ. ಪ್ಯೂರ್ ವಾಟರ್ನ ತೊಗೊಂಡ್ರೆ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಅಂದರೆ ಒಂದು ಪ್ಯೂರ್ ವಾಟರ್ ಇರ್ತಕ್ಕಂತಹ ಒಂದು ಬೌಲ್ನಲ್ಲಿ ನೀವು ಕರೆಂಟ್ ಪಾಸ್ ಮಾಡಿದರೆ, ಅಂದರೆ ಅದಕ್ಕೆ ನೀವು ಕರೆಂಟ್ ಕೊಟ್ಟರೆ ಅದು ಟ್ರಾನ್ಸ್ಫರ್ ಆಗಲ್ಲ. ಅದೇನಂತಂದರೆ ಕರೆಂಟನ್ನು ಕಂಡಕ್ಟ್ ಅಂದರೆ ತಗೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಪ್ಯೂರ್ ವಾಟರ್ ಅಂತ ಕರಿತೀವಿ. ಅದನ್ನೇ ಕಂಡಕ್ಟಿವಿಟಿ ಅಂತಾರೆ. ಓಕೆನಾ? ಒಂದು ವೇಳೆ ಅದೇ ಬೌಲಲ್ಲಿ ನೀವೇನಾದರೂ ಸಾಲ್ಟ್ಸನ್ನು ಡಿಸಾಲ್ವ್ ಮಾಡಿದರೆ, ಅಂದರೆ ಅದರ ಒಳಗಡೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಅದರಲ್ಲಿ ಏನು ಆಗುತ್ತೆ, ಅಯಾನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಅದರಿಂದ ವಾಟರ್ ಕರೆಂಟು ಕಂಡಕ್ಟಿವಿಟಿ ಆಗುತ್ತೆ. ಡಿಸಾಲ್ವ್ಡ್ ಸಾಲಿಡ್ಸಲ್ಲಿ ಏನಾದರೂ ನೀವು ಕರೆಂಟ್ ಪಾಸ್ ಮಾಡಿದರೆ, ನೀರಲ್ಲಿ ಉಪ್ಪನ್ನು ಕರಗಿಸಿ ಅದರಲ್ಲೇ ನೀವು ಕರೆಂಟ್ ಪಾಸ್ ಮಾಡಿತ್ತಂತಂದರೆ ಏನಾಗುತ್ತೆ, ಕರೆಂಟು ಅದರಲ್ಲಿ ಪಾಸ್ ಆಗುತ್ತೆ. ಸೊ ವಾಟರ್ನಲ್ಲಿ ಅಯಾನ್ಸ್ ಹೆಚ್ಚಿದ್ರೆ ಕಂಡಕ್ಟಿವಿಟಿ ಕೂಡ ಹೆಚ್ಚಾಗುತ್ತದೆ. ಅರ್ಥ ಆಯ್ತಲ್ಲ? ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಕ್ಲೀನಾಗಿ ತಿಳ್ಕೊಳ್ರಿ. ಮೊದಲಿಗೆ ಕಂಡಕ್ಟಿವಿಟಿ ಅಂತಂದರೆ ಏನು? ವಾಟರ್ ಒಳಗಡೆ ಇರುವ ಅಯಾನ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುವ ಎಬಿಲಿಟಿಯನ್ನು ಕಂಡಕ್ಟಿವಿಟಿ ಅಂತ ಕರೀತಾರೆ. ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಪ್ಯೂರ್ ವಾಟರ್ ತೆಗೆದುಕೊಂಡ್ರೆ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಿಲ್ಲ. ಆದರೆ ಅದೇ ವಾಟರ್ನಲ್ಲಿ ನೀವು ಸಾಲ್ಟನ್ನು ಕರಗಿಸಿದರೆ ಅದರ ಒಳಗಡೆ ಅಯಾನ್ಸು ಸೃಷ್ಟಿಯಾಗುತ್ತೆ. ಅದರಿಂದ ಎಲೆಕ್ಟ್ರಿಸಿಟಿ ನೀವು ಸಪ್ಲೈ ಕೊಟ್ಟರೆ ಅದೇನು ಮಾಡುತ್ತೆ, ಕಂಡಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರದ್ದು ಅರ್ಥ ಏನು ಅಂತಂದರೆ, ವಾಟರ್ನಲ್ಲಿ ಅಯಾನ್ಸ್ ಹೆಚ್ಚಾದರೆ ಕಂಡಕ್ಟಿವಿಟಿ ಕೂಡ ಹೆಚ್ಚಾಗುತ್ತದೆ. ಇಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು TDS ಮತ್ತು ಕಂಡಕ್ಟಿವಿಟಿಗೆ ಇರ್ತಕ್ಕಂತಹ ರಿಲೇಷನ್ಶಿಪ್ ಏನು. ಓಕೆನಾ? ಇಲ್ಲಿ ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಇದೆ. ಏನದು ಅಂತಂದರೆ, TDS ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ? TDS ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ TDS ಅಂತಂದರೆ ಏನು? ವಾಟರ್ ಒಳಗಡೆ ಡಿಸಾಲ್ವ್ಡ್ ಆಗಿ ಟೋಟಲ್ ಸಾಲ್ಟ್ ಅಮೌಂಟು ವಾಟರ್ ಒಳಗಡೆ ಏನಿರುತ್ತಲ್ಲ, ನಾವು ಬಾಯ್ಲರ್ ಡ್ರಮ್ಮಿಂದ ಆಗಿರ್ಬೋದು, ಫೀಡ್ ವಾಟರ್ ಆಗಿರ್ಬೋದು, ಅದರಲ್ಲಿ ನಾವು ಟೋಟಲ್ ಡಿಸಾಲ್ವ್ಡ್ ಏನಾಗಿರ್ತದಲ್ಲ ಅದನ್ನೇ ಟೋಟಲ್ ಸಾಲ್ಟ್ ಅಮೌಂಟು ಅಥವಾ ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್ ಅಂತ ಕೂಡ ನಾವು ಕರಿಬೋದು. ಇಲ್ಲಿ ಸಾಲ್ಟ್ಸ್ ಡಿಸಾಲ್ವ್ಡ್ ಆಗಿದ್ದರೆ ಅಯಾನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ? ಸಾಲ್ಟ್ಸು ಡಿಸಾಲ್ವ್ಡ್ ಆಗಿದ್ದರೆ, ಅಂದರೆ ಸಾಲ್ಟ್ ನೀರಲ್ಲಿ ಕರಗಿದ್ರೆ ಅಲ್ಲಿ ಅಯಾನ್ಸು ಇನ್ಕ್ರೀಸ್ ಆಗುತ್ತೆ. ಅಯಾನ್ಸ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ನಾನು ಹೇಳಿದ್ದು ಅರ್ಥ ಆಯ್ತಾ? ಸಾಲ್ಟ್ ಡಿಸಾಲ್ವ್ಡ್ ಆಗಿದ್ದರೆ ಅಯಾನ್ಸು ಇನ್ಕ್ರೀಸ್ ಆಗ್ತವೆ. ಅಯಾನ್ಸ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಓವರಾಲ್ ಏನಂತಂದರೆ, ಆದ್ದರಿಂದ ಇಂಡಸ್ಟ್ರಿಗಳಿಗೆ
ವಾಟರ್ ಕ್ವಾಲಿಟಿ ಚೆಕ್ ಮಾಡಲು ಕಂಡಕ್ಟಿವಿಟಿ ಮೆಜರ್ಮೆಂಟ್ ತುಂಬ ಯೂಸ್ ಮಾಡ್ತಾರೆ. ಓಕೆನಾ? ಅಂದರೆ ಇಲ್ಲಿ ಏನು ಇದ್ರದ್ದು ಅರ್ಥ ಅಂತಂದರೆ ಟಿ ಡಿ ಎಸ್ಸು ಮತ್ತು ಕಂಡಕ್ಟಿವಿಟಿ. ಇಲ್ಲಿ ಟಿ ಡಿ ಎಸ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಟಿ ಡಿ ಎಸ್ ಅಂತಂದರೆ ವಾಟರ್ ಒಳಗಡೆ ಡಿಸಾಲ್ವ್ಡ್ ಆಗಿರುವ ಟೋಟಲ್ ಸಾಲ್ಟ್ಸ್ ಅಮೌಂಟು, ಅಂದರೆ ಎಷ್ಟು ಅನ್ನೋದು. ಸಾಲ್ಟ್ ಡಿಸಾಲ್ವ್ಡ್ ಆಗಿದ್ದರೆ ಅಯಾನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಯಾನ್ಸ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ನಮ್ಮ ಪ್ಲ್ಯಾಂಟ್ಗಳಾಗ ವಾಟರ್ ಕ್ವಾಲಿಟಿ ಚೆಕ್ ಮಾಡಲು ಕಂಡಕ್ಟಿವಿಟಿ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನಾನು ಏನು ಹೇಳಿದ್ದೆ, ಟಿ ಡಿ ಎಸ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಕಂಡಕ್ಟಿವಿಟಿ ವ್ಯಾಲ್ಯೂನ ಯೂಸ್ ಮಾಡಿ ಟಿ ಡಿ ಎಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ ನಾವು ಏನನ್ನ ಮೆಜರ್ಮೆಂಟ್ ಮಾಡ್ತೀವಿ? ಕಂಡಕ್ಟಿವಿಟಿ ಮೆಜರ್ಮೆಂಟ್ ಮಾಡ್ತೀವಿ. ಕಂಡಕ್ಟಿವಿಟಿನ ಮೆಜರ್ಮೆಂಟ್ ಮಾಡಿಬಿಟ್ಟು ಈ ಫಾರ್ಮುಲಾ ಅಂದರೆ ಟಿ ಡಿ ಎಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವು ಕಂಡಕ್ಟಿವಿಟಿ ಲ್ಯಾಬಲ್ಲಿ ಕಂಡುಹಿಡಿತೀವಿ. ಬಂದಿರತಕ್ಕಂತಹ ಕಂಡಕ್ಟಿವಿಟಿಗೆ ನಾವು ಕನ್ವರ್ಜೇಷನ್ ಫ್ಯಾಕ್ಟರ್ ಹಾಕ್ತೀವಿ. ಏನಿದು ಕನ್ವರ್ಜೇಷನ್ ಫ್ಯಾಕ್ಟರ್ ಮ್ಯಾನ್ಯುವಲಿ ಹೇಳಬೇಕು ಅಂತಂದರೆ ಇದು 0.56 ಇಂದ 0.96 ನಡುವೆ ಇರ್ತದೆ. ಯಾವುದಕ್ಕೆ? ಈ ಫಾರ್ಮುಲಾ ಪ್ರಕಾರ ಟಿ ಡಿ ಎಸ್ ನಾವು ಕಂಡುಹಿಡಿಬೇಕು ಅಂತಂದರೆ ನಾರ್ಮಲಾಗೆ ಇನ್ ಜನರಲ್ ನಾವು ಯೂಸ್ ಮಾಡಬೇಕಾದಂಥ ವ್ಯಾಲ್ಯೂ ಯಾವುದು? 0.67. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಕಂಡಕ್ಟಿವಿಟಿ ಎಷ್ಟು ಬಂದಿದೆ? ನಮಗೆ 100 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಆದರೆ ನಮಗೆ ಟಿ ಡಿ ಎಸ್ ಎಷ್ಟಿದೆ? 100 ಇಂಟು 0.67 ಅಂತ ನಾವು ಫಾರ್ಮುಲಾ ಯೂಸ್ ಮಾಡಿದರೆ ಟಿ ಡಿ ಎಸ್ ಎಷ್ಟು ಬರುತ್ತೆ? 67 ಪಾರ್ಟ್ಸ್ ಪರ್ ಮಿಲಿಯನ್. ಓಕೆನಾ? ಇದು ಕ್ಯಾಲ್ಕುಲೇಷನ್ ಮುಖಾಂತರ ನಾವು ಕಂಡಕ್ಟಿವಿಟಿ ಕಂಡುಹಿಡಿದು ಫಾರ್ಮುಲಾ ಅಪ್ಲೈ ಮಾಡಿ 0.67 ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಟಿ ಡಿ ಎಸ್ ಬರುತ್ತೆ. ಓಕೆನಾ? ಏನಾಯಿತು? ಕಂಡಕ್ಟಿವಿಟಿ ವ್ಯಾಲ್ಯೂ ಯೂಸ್ ಮಾಡಿ ಟಿ ಡಿ ಎಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲಾ ಏನು ಬರುತ್ತೆ? ಟಿ ಡಿ ಎಸ್ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಇಂಟು ಕನ್ವರ್ಷನ್ ಫ್ಯಾಕ್ಟರ್. ಏನಿದು ಕನ್ವರ್ಷನ್ ಫ್ಯಾಕ್ಟರ್ ಅಂತಂದರೆ ನಾರ್ಮಲಿ 0.67 ಈ ಕಾನ್ಸ್ಟೆಂಟ್ ವ್ಯಾಲ್ಯೂನ ಇಟ್ಕೊಂಡು ನಾವು ಕಂಡಕ್ಟಿವಿಟಿಯಿಂದ ಟಿ ಡಿ ಎಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕಂಡಕ್ಟಿವಿಟಿ ನಮ್ಮ ಪ್ಯಾರಾಮೀಟರ್ ಪ್ರಕಾರ 100 ಮೈಕ್ರಾನ್ಸ್ ಫರ್ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದ್ದರೆ ಟಿ ಡಿ ಎಸ್ ಇಸ್ ಈಕ್ವಲ್ ಟು 100 ಇಂಟು 0.67 ಅಂತ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಟಿ ಡಿ ಎಸ್ ಬರುತ್ತೆ 67 PPM ಅಂತ ಬರುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಬರೋದಾದರೆ ಟೈಪ್ಸ್ ಆಫ್ ಕಂಡಕ್ಟಿವಿಟಿ, ಅಂದರೆ ಯಾವ್ಯಾವ ಥರ ನಮಗೆ ಕಂಡಕ್ಟಿವಿಟಿ ಬರುತ್ತೆ ಅಂತಂದ್ರೆ ವಾಟರ್ ಟ್ರೀಟ್ಮೆಂಟ್ನಲ್ಲಿ ನಾರ್ಮಲಿ 3 ಟೈಪ್ಸ್ ಕಂಡಕ್ಟಿವಿಟಿ ಮೆಜರ್ಮೆಂಟ್ಗಳು ಬರ್ತವೆ. ಒಂದು ಸ್ಪೆಸಿಫಿಕ್ ಕಂಡಕ್ಟಿವಿಟಿ, ಕ್ಯಾಟಯಾನ್ ಕಂಡಕ್ಟಿವಿಟಿ, ಡಿಗ್ಯಾಸರ್ ಕ್ಯಾಟಯಾನ್ ಕಂಡಕ್ಟಿವಿಟಿ ಅಂತ ಹೇಳ್ಬಿಟ್ಟು ಈ 3 ಥರ ನಮಗೆ ಕಂಡಕ್ಟಿವಿಟಿ ಬರ್ತದೆ. ಬಟ್ ಇದು ನಿಮಗೆ ಒಂದು ಐಡಿಯಾ ಬೇಕು. ಸ್ಪೆಸಿಫಿಕ್ ಕಂಡಕ್ಟಿವಿಟಿ, ಕ್ಯಾಟಯಾನ್ ಕಂಡಕ್ಟಿವಿಟಿ, ಡಿಗ್ಯಾಸರ್ ಕಂಡಕ್ಟಿವಿಟಿ ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ರೀಫ್ ಐಡಿಯಾ ಇರಬೇಕು. ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂದರೆ ವಾಟರ್ ಒಳಗಡೆ ಇರ್ತಕ್ಕಂತಹ ಆಲ್ ಅಯಾನ್ಸ್, ಅಂದರೆ ಸಾಲ್ಟ್ ಕಂಟೆಂಟ್ ಅಂತ ಕೂಡ ನಾವು ಅನ್ಬೋದು. ಇವೇನಂತಂದರೆ ಆಲ್ ಅಯಾನ್ಸ್ ಎಲ್ಲೆಲ್ಲಿರ್ತವೆ? ಕ್ಯಾಟಯಾನ್ ಮತ್ತು ಆ್ಯನಯಾನ್ ಅಂತ ಬರ್ತವೆ. ಕ್ಯಾಟಯಾನ್ ಮತ್ತು ಆ್ಯನ್ ಅಂತ ಬರ್ತವೆ. ಇಲ್ಲಿ ಇವು ಎರಡನ್ನೂ ಮೆಜರ್ಮೆಂಟ್ ಮಾಡೋದನ್ನೇ ನಾವೇನಂತೀವಿ? ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂತಾರೆ. ನಾರ್ಮಲಿ ವಾಟರ್ ಅನಾಲಿಸಿಸ್ನಲ್ಲಿ ಮೋಸ್ಟ್ ಕಾಮನ್ ಮೆಜರ್ಮೆಂಟ್ ಇದೆ. ನಾವು ಇದನ್ನೇ ಚೆಕ್ ಮಾಡಿ ನಾವು ಕಂಡಕ್ಟಿವಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಏನು ಬರುತ್ತೆ? ಕ್ಯಾಟಯಾನ್ ಮತ್ತು ಆ್ಯನಯಾನ್ ಅಂತ ಬರ್ತವೆ. ನಾನು ಇಂದಿನ ವಿಡಿಯೋದಲ್ಲಿ ಕ್ಯಾಟಯಾನು ಮತ್ತು ಆ್ಯನಯಾನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ
ಇಲ್ಲಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಕ್ಯಾಟ್ ಅಯನ್ ಅಂದರೆ ಏನು, ಆ್ಯನ್ ಅಯನ್ ಅಂದರೆ ಏನು, ಕ್ಯಾಟ್ ಅಯನ್ನಲ್ಲಿ ನಮಗೆ ಏನೆಲ್ಲ ರಿಮೂವ್ ಆಗುತ್ತೆ, ಮತ್ತು ಆ್ಯನ್ ಅಯನ್ನಲ್ಲಿ ನಮಗೆ ಯಾವ ಥರ ಸ್ಕೇಲ್ ರಿಮೂವ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ರಿ ಮತ್ತು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟು ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಅಂತಂದರೆ, ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಮೇನ್ ಯೂಸ್ ಆಗೋದು ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂತಂದರೆ ಈ ಮೂರಲ್ಲೇ ನಮಗೆ ಯೂಸ್ ಆಗ್ತದೆ. ಒಂದು ಸ್ಟೀಮು, ಒಂದು ಕಂಡೆನ್ಸೇಟು, ಆಮೇಲೆ ಹೈ ಪ್ಯೂರಿಟಿ ವಾಟರ್. ಈ ಮೆಜರ್ಮೆಂಟುಗಳಲ್ಲಿ ನಮಗೆ ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿನ ಯೂಸ್ ಮಾಡ್ತೀವಿ. ಸಿಂಪಲ್ ಕ್ಯಾಟ್ ಎಕ್ಸ್ಚೇಂಜ್ ರೀಸನ್ ಕಾಲಮ್ನಲ್ಲಿ ಈ ಮೂಲಕ ಪಾಸ್ ಆಗಿರ್ತಕ್ಕಂತಹ ವಾಟರ್ನ ನಾವು ಸ್ಯಾಂಪಲ್ ಆಗಿ ಕಲೆಕ್ಟ್ ಮಾಡಿಕೊಂಡು, ಅಂದರೆ ಕ್ಯಾಟ್ ಅಯಾನ್ ಎಕ್ಸ್ಚೇಂಜಲ್ಲಿ ಪಾಸ್ ಆಗಿರ್ತಂಥ ವಾಟರ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡಬೇಕು. ಅದನ್ನು ಏನಂತಾರೆ, ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಅಂತ ಕರೀತಾರೆ. ಅಂದರೆ ಎಲ್ಲೆಲ್ಲಿಂದ ಕಂಡಕ್ಟಿವಿಟಿ, ಅಂದರೆ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಒಂದೊಂದೊಂದೊಂದು ಸ್ಟೇಜಲ್ಲೇ ಬರ್ತದೆ. ಕ್ಯಾಟ್ ಅಯಾನ್ ಬರ್ತದೆ, ಡಿ ಗ್ಯಾಸರ್ ಬರ್ತದೆ, ಆ್ಯನ್ ಅಯಾನ್ ಬರ್ತದೆ. ಇಲ್ಲೆಲ್ಲ ಪಾಸ್ ಆಗ್ತಿರ್ಬೇಕಾದ್ರೆ ನಾವು ಕಂಡಕ್ಟಿವಿಟಿನ ಚೆಕ್ ಮಾಡಿಕೊಂಡಾಗ ನಾವು ನೆಕ್ಸ್ಟ್ ಡಿಶನ್ನು ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಐಡಿಯಾ ಬರುತ್ತೆ. ಇದು ಏನಂತಂದರೆ ಕ್ಯಾಟ್ ಅಯಾನು ಸ್ಯಾಂಪಲನ್ನು ಕ್ಯಾಟ್ ಅಯಾನ್ ಎಕ್ಸ್ಚೇಂಜ್ ರೀಸನ್ಸ್ ಕಾಲಮ್ ಮುಖಾಂತರ ಪಾಸ್ ಮಾಡಲಾಗುತ್ತದೆ. ಇಲ್ಲಿ ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಇಂಪಾರ್ಟೆನ್ಸ್ ಅಂತೇಳಿ ತಿಳ್ತಾ ಹೋಗ್ತೀನಿ. ಕರೆಕ್ಟ್ ಗಮನ ಕೊಟ್ಟು ಕೇಳ್ರಿ. ಟಾಪಿಕ್ ಮಾತ್ರ ತುಂಬ ಇಂಪಾರ್ಟೆಂಟು ಮತ್ತು ಅಷ್ಟೇ ಕಾಂಪ್ಲಿಮೆಂಟಿ ಕೂಡ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಸ್ಟೀಮ್ ಒಳಗಡೆ ಕೆಲವೊಂದು ಗ್ಯಾಸಸ್ಗಳು ಇರ್ತವೆ. ಎಲ್ಲಿ ಸ್ಟೀಮ್ ಒಳಗಡೆ ಗ್ಯಾಸಸ್ ಇರ್ತವೆ. ಯಾವ್ಯಾವ ಥರ ಗ್ಯಾಸಸ್ ಇರ್ತವೆ ಅಂತಂದರೆ CO2 ಅಂದರೆ ಕಾರ್ಬನ್ ಡೈಆಕ್ಸೈಡು ಮತ್ತು NH3 ಅಮೋನಿಯಾ ಅಂತ ಕರಿತವೆ. ಏನೇನಿರ್ತವೆ, CO2 ಮತ್ತು NH3. ಇವು ಸ್ಪೆಸಿಫಿಕ್ ಕಂಡಕ್ಟಿವಿಟಿ ರೀಡಿಂಗ್ನ ಡಿಸ್ಟರ್ಬ್ ಮಾಡ್ತದೆ. ಈ ಗ್ಯಾಸ್ಗಳು ಇರೋದ್ರಿಂದ ನಮಗೆ ಕಂಡಕ್ಟಿವಿಟಿ ಚೆಕ್ ಮಾಡ್ತಿರ್ಬೇಕಾದ್ರೆ ಹೈ ಕಂಡಕ್ಟಿವಿಟಿ ತೋರಿಸ್ತದೆ. ಯಾವುದಿರೋದ್ರಿಂದ CO2 ಮತ್ತು ಅಮೋನಿಯಾ ಇವೇನು ಮಾಡುತ್ತೆ, ಸ್ಪೆಸಿಫಿಕ್ ಕಂಡಕ್ಟಿವಿಟಿ ನಮಗೆ ಜಾಸ್ತಿ ತೋರಿಸ್ತದೆ. ಇಲ್ಲಿ ನೆಕ್ಸ್ಟು ಸಾಲ್ಟ್ ಕನ್ವರ್ಟ್ ಆಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಒಳಗಡೆ ಮೆಗ್ನೀಷಿಯಮ್ಮು ಮತ್ತು ಕ್ಯಾಲ್ಸಿಯಮ್ಮು ರಿಮೂವ್ ಆಗಿ HCl ಮತ್ತು H2SO4 ಅಂದರೆ ಇದೊಂಥರ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತಂದರೆ, H2SO4 ಅಂತಂದರೆ ಸಲ್ಫರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ಇವು ಹೆಚ್ಚು ಕಂಡಕ್ಟಿವಿಟಿ ಆಗಿರೋದ್ರಿಂದ, ನಮಗೆ ಮೆಗ್ನೀಷಿಯಮ್ಮು ಮತ್ತು ಕ್ಯಾಲ್ಸಿಯಮ್ಮು ಇವು ಹೆಚ್ಚು ಕಂಡಕ್ಟಿವಿಟಿ ಆಗಿರುವುದರಿಂದ ಇಲ್ಲಿ ಏನಾಗುತ್ತೆ, ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿನಲ್ಲಿ ಹೈಡ್ರೋಜನ್ ಇರುತ್ತೆ. ಹೈಡ್ರೋಜನ್ನು ರಿಯಾಕ್ಷನ್ ಆಗಿ ನಮಗೆ ಮೆಗ್ನೀಷಿಯಮ್ಮು ಮತ್ತು ಕ್ಯಾಲ್ಸಿಯಮ್ಮು ಅಟ್ಯಾಚ್ ಆಗುತ್ತೆ. ಜೊತೆಗೆ ಅಲ್ಲಿ ಏನು ಕನ್ವರ್ಟ್ ಆಗುತ್ತೆ, HCl ಆಗಿ ಕನ್ವರ್ಟ್ ಆಗಿ ಮತ್ತು H2SO4 ಆಗಿ ಕನ್ವರ್ಟ್ ಆಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಕಂಟಾಮಿನೇಷನ್ ಈಸಿಲಿ ಡಿಟೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಏನಿರ್ತದಲ್ಲ, ಕ್ಯಾಟ್ ಅಯಾನ್, ಡಿ ಗ್ಯಾಸರು, ಆ್ಯನ್ ಅಯಾನು, ನೆಕ್ಸ್ಟ್ ಎಮ್ ಬಿಯಿಂದ ಪ್ಯೂರ್ ಕಂಡಕ್ಟಿವಿಟಿ 0 ಆಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಅಂದರೆ ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಬಗ್ಗೆ ನಿಮಗೆ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್. ನಿಮಗೆ ಕ್ಯಾಟ್ ಅಯಾನು, HCl, H2SO4 ಯಾವ ಥರ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋದಲ್ಲಿ ನಿಮಗೆ ನೋಡಿದರೆ ಇನ್ನೂ ಡೀಟೇಲ್ ಆಗಿ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ. ನಾನು ಹೇಳಿದೆ ಡಿ ಗ್ಯಾಸರ್ ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಅಂತಂದರೆ ಇಲ್ಲಿ ಏನಾಗುತ್ತೆ. ಡಿ ಗ್ಯಾಸರ್ ಅಂತಂತಂದರೆ ಸ್ಯಾಂಪಲ್ನಲ್ಲಿ CO2 ಇರ್ತದೆ ಅಂತ ಹೇಳಿದ್ನಾ, ಓಕೆನಾ. ಅಲ್ಲಿ ರೀಡಿಂಗ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಡಿ ಗ್ಯಾಸರ್ ಅಂತಂದರೆ ಅದರಿಂದ CO2 ರಿಮೂವ್ ಆಗುತ್ತೆ. ಎಲ್ಲಿ, ಡಿ ಗ್ಯಾಸರ್ ಒಳಗಡೆ. ಆ್ಯಕ್ಚುಲ್ ವ್ಯಾಲ್ಯೂ ಮೆಜರ್ಮೆಂಟ್ ಮಾಡ್ತಾರೆ ಡಿ ಗ್ಯಾಸರಲ್ಲಿ. ಆಮೇಲೆ ಏನಾಗುತ್ತೆ, ಡಿ ಗ್ಯಾಸರ್ನಿಂದ ನೆಕ್ಸ್ಟ್ ಬಂದಿರ್ತದಲ್ಲ ಅದನ್ನು ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ, ಡಿ ಗ್ಯಾಸರ್ ಕ್ಯಾಟ್ ಅಯಾನ್ ಕಂಡಕ್ಟಿವಿಟಿ ಅಂತಂದರೆ, ಅಂದರೆ CO2 ಇರೋದ್ರಿಂದ ನಮಗೆ ಕಂಡಕ್ಟಿವಿಟಿ ಜಾಸ್ತಿ ತೋರಿಸುತ್ತೆ. ಕ್ಯಾಟ್ ಅಯಾನ್ ಪಾಸ್ ಆದ ತಕ್ಷಣ ನೆಕ್ಸ್ಟ್ CO2 ರಿಮೂವ್ ಆದ ತಕ್ಷಣ ಮತ್ತು ಆ್ಯನ್ ಅಯಾನ್ ಆಗೋಕ್ಕಿಂತ ಮುಂಚಿತವಾಗಿ ನಾವು
ಕ್ಯಾಟಯಾನ್ನ ಕಂಡಕ್ಟಿವಿಟಿ ಚೆಕ್ ಮಾಡಿ ನೆಕ್ಸ್ಟ್ ಪ್ರಾಸೆಸ್ಗೆ ಆ್ಯನ್ಗೆ ನೆಕ್ಸ್ಟ್ MBಗೆ ಮಿಕ್ಸ್ಡ್ ಬೆಡ್ಡಲ್ಲಿ ಹೋಗಿ ನೆಕ್ಸ್ಟ್ DM ವಾಟರ್ ಆಗಿ ಹೊರಗಡೆ ಬರ್ತದೆ. ಅಲ್ಲಿ ಕಂಡಕ್ಟಿವಿಟಿ ಬರೋದ್ರೊಳಗೆ ಕಂಪ್ಲೀಟು ನಿಲ್ಲಾಗಿರುತ್ತೆ. ಇದ್ರದ್ದು ಎಕ್ಸ್ಪ್ಲನೇಷನ್ ಡಿಗ್ಯಾಸರ್ನಲ್ಲಿ ನಮಗೆ ಏನಾಗುತ್ತೆ ಅಂತ ಅನ್ನೋದಾಯ್ತು ಅಂತಂದರೆ CO2 ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಅಲ್ಲಿ ತಗೊಳ್ಳೋಂತಹ ನಾವು ಡಿಗ್ಯಾಸರ್ ಕ್ಯಾಟಯಾನ್ ಕಂಡಕ್ಟಿವಿಟಿ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಬಾಯ್ಲರ್ನಲ್ಲಿ ಕಂಡಕ್ಟಿವಿಟಿ ಇಂಪಾರ್ಟೆನ್ಸ್ ಅಂದರೆ ಎದಕ್ಕಾಗಿ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ವೇಳೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಇರಲಿ ಬಿಡು ಏನಾಗುತ್ತೆ ಕಂಡಕ್ಟಿವಿಟಿ ಇದ್ದರೆ ಏನಾಯಿತು ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಂದರೆ ಕಂಡಕ್ಟಿವಿಟಿ ಹೆಚ್ಚಾದರೆ ಫಸ್ಟು ಸ್ಕೇಲ್ ಫಾರ್ಮೇಷನ್ ಆಗುತ್ತೆ ಟ್ಯೂಬ್ ಒಳಗಡೆ, ಕರೋಜನ್ ಆಗುತ್ತೆ, ಹೀಟ್ ಟ್ರಾನ್ಸ್ಫರ್ ರೆಡ್ಯೂಸ್ ಆಗುತ್ತೆ, ಮತ್ತು ಸಿಲಿಕಾ ಟ್ರಾನ್ಸ್ಫರ್ ಆಗಿ ಟರ್ಬೈನ್ ಬ್ಲೇಡ್ಸ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅದರಿಂದ ಬಾಯ್ಲರ್ ಆಪ್ರೇಷನ್ನಲ್ಲಿ ಕಂಟಿನ್ಯೂಯಸ್ ಕಂಡಕ್ಟಿವಿಟಿ ಮಾನಿಟರಿಂಗ್ ಮಾಡಲೇಬೇಕಾಗ್ತದೆ. ಇದ್ರದ್ದು ಇಂಪಾರ್ಟೆನ್ಸು ಇಷ್ಟಿರುತ್ತೆ. ಏನೇನಾಗುತ್ತೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಫಸ್ಟ್ ಏನಾಗುತ್ತೆ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ, ಕರೋಜನ್ ಆಗುತ್ತೆ, ಹೀಟ್ ಟ್ರಾನ್ಸ್ಫರ್ ರೆಡ್ಯೂಸ್ ಆಗುತ್ತೆ, ಮತ್ತು ಟರ್ಬೈನ್ ಡ್ಯಾಮೇಜ್ ಇನ್ ದ ಸೆನ್ಸ್ ಏನು ಸಿಲಿಕಾ ಟ್ರಾನ್ಸ್ಫರ್ ಆಗಿ ಕ್ಯಾರಿ ಓವರ್ ಆಗಿ ಬ್ಲೇಡ್ ಮೇಲೆ ಕುತ್ಕೊಂಡು ಅಲ್ಲೇನಾಗುತ್ತೆ ಬ್ಲೇಡ್ ಮೇಲೆ ಕುತ್ಕೊಂಡಾಗ ಅನ್ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ನಮಗೆ ಸ್ಟೀಮ್ ರಿಸೀವಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗೆ ಕಂಟಿನ್ಯೂ ಯೂಸ್ ಮಾಡಿದ್ರೆ ಟರ್ಬೈನ್ ಬ್ಲೇಡ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅದರಿಂದ ಬಾಯ್ಲರ್ ಆಪ್ರೇಷನ್ನಲ್ಲಿ ಕಂಟಿನ್ಯೂಯಸ್ ಕಂಡಕ್ಟಿವಿಟಿ ಮಾನಿಟರಿಂಗ್ ಆಗಬೇಕು. ನಾನು ಎರಡೆರಡು ಸಲ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಯೂಸ್ ಮಾಡೋ ಒಂದು ಟೆಕ್ನಿಕಲ್ ವರ್ಡ್ಸ್ನ ನೀವು ರಿಪಿಟೇಷನ್ನು ನಿಮ್ಮ ಗಮನಕ್ಕೆ ಬಂದಂಗೆಲ್ಲ ನಿಮಗೆ ಆ ಟೆಕ್ನಿಕಲ್ ವರ್ಡು ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟು ಅದು ಒಂಥರ ಮತ್ತೆ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಧ ಥರ ನಾನೇನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ 2-3 ಸಲ ನಾನು ರಿಪಿಟೇಷನ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಹೈ ಪ್ರೆಷರ್ ಬಾಯ್ಲರ್ನಲ್ಲಿ ಲಿಮಿಟೇಷನ್ ಎಲ್ಲ ಏನಿರುತ್ತೆ. ಫೀಡ್ ವಾಟರ್ನಲ್ಲಿ 0.2 ಮೈಕ್ರಾನ್ ಸೆಂಟಿಮೀಟರ್ ಮ್ಯಾಕ್ಸಿಮಮ್ ಇರುತ್ತೆ. ಮತ್ತು ಬಾಯ್ಲರ್ ವಾಟರ್ನಲ್ಲಿ ಹೈ ಪ್ರೆಷರ್ನಲ್ಲಿ ಬಾಯ್ಲರ್ನಲ್ಲಿ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡ್ರೆ 100 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಮ್ಯಾಕ್ಸಿಮಮ್ಮು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಯಾಕೆ ಅನ್ನೋದಾಯ್ತಂತಂದರೆ ಹೈ ಪ್ರೆಷರ್ ಬಾಯ್ಲರ್ನಲ್ಲಿ ಸ್ಟೀಮ್ ಪ್ಯೂರಿಟಿ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು 0.2 ಫೀಡ್ ವಾಟರ್ನಲ್ಲಿ ಮೇಂಟೈನ್ ಮಾಡಬೇಕು. ಮತ್ತು ಬಾಯ್ಲರ್ ಒಳಗಡೆ 100 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಮ್ಯಾಕ್ಸಿಮಮ್ ಇರಬೇಕು. ಸಾಲ್ಟ್ ಸ್ಟೀಮ್ ಜೊತೆಗೆ ಕ್ಯಾರಿ ಓವರ್ ಆಗುತ್ತೆ. ಕ್ಯಾರಿ ಓವರ್ ಆಯಿತು ಅಂತಂದರೆ ಡೈರೆಕ್ಟು ಟರ್ಬೈನ್ ಬ್ಲೇಡ್ಸಿಗೆ ಹಿಟ್ಟಾಗುತ್ತೆ. ಟರ್ಬೈನ್ ರೋಟರ್ ಬ್ಲೇಡ್ಸ್ನ ಡ್ಯಾಮೇಜ್ ಮಾಡುತ್ತೆ. ಹೈ ಪ್ರೆಷರ್ ಬಾಯ್ಲರ್ನಲ್ಲಿ ಈ ಕಂಡೀಷನ್ನಲ್ಲಿ ಇರುತ್ತೆ. ಇನ್ನು ಲೋ ಪ್ರೆಷರ್ ಬಾಯ್ಲರ್ನ ಆಯಿತು ಅಂತಂದರೆ ಫೀಡ್ ವಾಟರ್ನಲ್ಲಿ ಒಂದು ಸ್ವಲ್ಪ ಬೆಟರ್ ಹೈ ಪ್ರೆಷರ್ಗೆ ಕಂಪೇರ್ ಮಾಡಿದರೆ ಒಂದು 10 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಮ್ಯಾಕ್ಸಿಮಮ್ ಫೀಡ್ ವಾಟರಲ್ಲಿ ಮೇಂಟೈನ್ ಮಾಡಬೇಕು. ಬಾಯ್ಲರ್ ವಾಟರ್ ಮೀಟರ್ ಕಂಡಕ್ಟಿವಿಟಿ ಅಂತಂದರೆ ಆಲ್ಮೋಸ್ಟ್ ಸಿ ಕಂಟಿನ್ಯೂ ಸರ್ಕ್ಯುಲೇಷನ್ ಇರ್ತದಲ್ಲ ಅಂತಹ ಬಾಯ್ಲರ್ ವಾಟರ್ ಒಳಗಡೆ ನಾವು ಸ್ಯಾಂಪಲ್ ಚೆಕ್ ಮಾಡಿದರೆ ಮ್ಯಾಕ್ಸಿಮಮ್ ಎಷ್ಟುವರೆಗೆ ನಮಗೆ ಆಪ್ಷನ್ ಇರುತ್ತೆ 200 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ವರೆಗೆ ನಮಗೆ ಆಪ್ಷನ್ ಇರುತ್ತೆ. ಇನ್ನು ಕೂಲಿಂಗ್ ಟವರ್ ಕಂಡಕ್ಟಿವಿಟಿ ಬಗ್ಗೆ ಹೇಳೋದಾಯ್ತಂತಂದರೆ ನಮಗೆ 2500 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಮ್ಯಾಕ್ಸಿಮಮ್ ನಾವು ಮೇಂಟೈನ್ ಮಾಡ್ಬೋದು. ಅದರಿಗಿಂತ ಜಾಸ್ತಿ ಆಯ್ತಂತಂದರೆ ಬ್ಲೋ ಡೌನ್ಗಳು ಕೊಡಬೇಕು. ನೆಕ್ಸ್ಟ್ ಕೆಮಿಕಲ್ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂತಂದರೆ ಅದು ಟ್ಯೂಬಿನ ಒಳಗಡೆ ಆಗಲಿ ಆ ಥರದ್ದು ಹೋಗೋಂಥದ್ದು ಅಲ್ಲ ಕಂಡಕ್ಟಿವಿಟಿ ಮಾಡಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಜಸ್ಟ್ ಹೀಟ್ ರಿಮೂವಲ್ ಪರ್ಪಸ್ ಆದ ಕಾರಣದಿಂದ ನಾವು 2500 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಮ್ಯಾಕ್ಸಿಮಮ್ ಮೇಂಟೈನ್ ಮಾಡಿದ್ರೆ ನಡೆಯುತ್ತೆ. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಇದು ಬಾಯ್ಲರ್ ವಾಟರ್ ಕಂಡಕ್ಟಿವಿಟಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಬಾಯ್ಲರ್, ಟರ್ಬೈನ್ ಮತ್ತು ವಾಟರ್ ಟ್ರೀಟ್ಮೆಂಟ್ ಟೆಕ್ನಿಕಲ್ ವಿಡಿಯೋ ಬೇಕು ಅಂತಂದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ವಿಡಿಯೋಗಳನ್ನ ನೋಡಿ. ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನಿಮಗೆ 100% ಯೂಸ್ಫುಲ್ ಆಗೇ ಆಗುತ್ತೆ.